ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ನಮ್ಮೂರಲ್ಲಿ ಬ್ಯಾಲಮ್ಮನ ದೇವಸ್ಥಾನ ದೀಪೋತ್ಸವ ಅದ್ರದ್ದು ವ್ಲಾಗ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡಿದ್ರು ಅಂದ್ಬಿಟ್ಟು ನೋಡೋಣ. ನೈಟ್ ಬಂದುಬಿಟ್ಟು ಊರ ಜನಗಳಿಗೆ ಮತ್ತು ಅಕ್ಕಪಕ್ಕ ಹಳ್ಳಿ ಅವ್ರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಆದ್ದರಿಂದ ನಮ್ಮೂರಲ್ಲಿರೋ ಗಂಡಸರುಗಳೆಲ್ಲ ಸೇರಿ ಅಡುಗೆ ಮಾಡ್ತವ್ರೆ. ಇದು ಬಂದ್ಬಿಟ್ಟು ಬ್ಯಾಲಮ್ಮನ ದೇವಸ್ಥಾನ. ಈ ದೇವ್ರಿಗೇ ದೀಪೋತ್ಸವ ಮಾಡ್ತಾ ಇರೋದು ಇವತ್ತು. ಇದು ಬಂದ್ಬಿಟ್ಟು ಸೋಮವಾರದ ಬ್ಲಾಗ್ ಆಗಿರುತ್ತೆ, ಕಡೆ ಕಾರ್ತಿಕದ್ದು. ನೆನ್ನೆ ಭಾನುವಾರ ಪಕ್ಕದೂರು ಬುಧನಹಳ್ಳಿಲಿ ಮಾಡಿದ್ರಲ್ಲ ಅದ್ರದ್ದು ವ್ಲಾಗ್ ಹಾಕಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮ್ಮೂರಲ್ಲಿ ಮಾಡ್ತಾ ಇರೋ ದೀಪೋತ್ಸವ. ಇದು ಬಂದ್ಬಿಟ್ಟು ಬ್ಯಾಲಮ್ಮ, ಇದು ಬ್ಯಾಲಮ್ಮನ ಗುಡಿ ಮತ್ತು ಬಸವಣ್ಣನ ದೇವರು ಅಷ್ಟೇ ಇಲ್ಲೇ ಇಟ್ಟಿರೋದು. ಬಸವಣ್ಣ 4 ಜನ ಉತ್ಕೊಳ್ಳೋ ದೇವರು. ಈಗ ಓಂಬಳೆಗೆ ಹೋಗಬೇಕು ದೇವ್ರುಗಳೆಲ್ಲ, ಅದರಿಂದ ಓಂಬಳೆಗೆ ಸಿದ್ಧ ಮಾಡ್ಕೋತವ್ರೆ. ಕೆರೆ ಹತ್ರ ತೊಗೊಂಡೋಗ್ತಾರೆ ಎಲ್ಲ ದೇವ್ರುಗಳನ್ನೂ. ನಗಾರಿಕಾಯಿ ಅದೆಲ್ಲನೂ ಬೆಂಕಿ ಹಚ್ಬಿಟ್ಟು ಬಿಸಿ ಮಾಡ್ಕೋತವ್ರೆ. ಬಿಸಿ ಆದರೆ ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ. ಈಗ ದೇವ್ರ ಜೊತೆ ಕಳಸ ತೊಗೊಂಡೋಗ್ತಾರೆ. ಕಳಸ ಇರಲೇಬೇಕು. ಇದು ಬಂದ್ಬಿಟ್ಟು ಬ್ಯಾಲಮ್ಮನ ಪೈಕಿ ಅಂದರೆ ಅವ್ರ ಪೈಕಿಯವರೇ ಕಳಸ ತೊಗೊಂಡು ಹೋಗ್ಬೇಕು. ಈಗ ದೇವ್ರುಗಳೆಲ್ಲನೂ ಓಂಬಳೆಗೆ ಹೋಗ್ತಾ ಇದ್ದಾವೆ. ಮತ್ತು ಅಲ್ಲಿ ಕೆಳಗಡೆ ಮಾರಮ್ಮ ದೇವರು ಐತೆ, ಅದು ಅಷ್ಟೇ ಓಂಬಳೆಗೆ ತೊಗೊಂಡೋಗ್ತಾರೆ ಆ ದೇವ್ರೂ. ಈಗ 3 ದೇವರು ಓಂಬಳೆಗೆ ಹೋಗ್ತವೆ. ಮತ್ತು ಅಷ್ಟರಲ್ಲಿ ಬ್ಯಾಲಮ್ಮನ ದೇವಸ್ಥಾನ ಇದೆಯಲ್ಲ ಅದ್ರ ಸುತ್ತಲೂ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ, ಇದು ಬಂದು ಬ್ಯಾಲಮ್ಮನ ದೇವಸ್ಥಾನದ ದಿಂಡು ಮತ್ತು ಬ್ಯಾಲಮ್ಮನ ದೇವಸ್ಥಾನದ ಮುಂದೆಗಡೆ ಎಲ್ಲ ದೀಪ ಹಚ್ಚೋದು. ಈಗ ಎಲ್ಲದಕ್ಕೂ ತೆಪ್ಪೆ ಇಟ್ಬಿಟ್ಟು ಮತ್ತು ದೀಪ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ರೆಡಿ ಮಾಡಿಬಿಟ್ಟು ಕೆರೆ ಹತ್ರ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಆಗ್ಬೇಕಾಯ್ತು. ಏಯ್ ಈಗ ದೇವ್ರುಗಳಿಗೆ ಓಂಬಳೆ ಮಾಡ್ತಾ ಇರೋದು ಇಲ್ಲೇ ಕೆರೆ ಹತ್ರನೇ. ನೋಡಿ, ಈ ಥರ ಚಾಪೆ ಹಾಸಿ ಚಾಪೆ ಮೇಲೆ ಕೂರಿಸ್ಬಿಟ್ಟು ಹೂದ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಈಗ 4 ದೇವರಿಗೆ ಓಂಬಳೆ ಮಾಡಿರೋದು: ಶನಿಮಹಾತ್ಮ, ಮಾರಮ್ಮ, ಬ್ಯಾಲಮ್ಮ, ಬಸವಣ್ಣ. ಈಗ ದೇವ್ರುಗಳೆಲ್ಲ ಓಂಬಳೆ ಮಾಡ್ಕೊಂಡು ಊರೊಳಗಡೆ ತಗೊಬರ್ತಾರೆ. ಅಷ್ಟರಲ್ಲಿ ದೀಪಗಳನ್ನೆಲ್ಲ ಹಚ್ಚುತ್ತಾ ಇದ್ದೀವಿ. ಆ ದೀಪ ಎಲ್ಲ ಹಚ್ಚಾದ್ಮೇಲೆ ದೇವರು ಸ್ವಲ್ಪ ಹೊತ್ತು ಕುಣಿತವೆ.
ಕೋಂಬಳೆ ಮಾಡ್ಕೊಂಡು ತಗೊಂಡಾದ್ಮೇಲೆ ನೋಡಿ ಇಲ್ಲಿ ನಮ್ಮ ಮನೆ ಹತ್ರನೇ ದೇವ್ರುಗಳೆಲ್ಲ ಕುಣಿಯೋದು. ಈಗ ದೇವ್ರುಗಳೆಲ್ಲ ಕುಣಿತಾ ಇದ್ದಾವೆ. ನೋಡಿ ಈಗ ದೇವ್ರುಗಳು ಇಲ್ಲೊಂದು ಸ್ವಲ್ಪ ಕುಣಿದು ಈಗ ಬ್ಯಾಲಮ್ಮನ ದೇವಸ್ಥಾನ ನಮ್ಮ ಮನೆ ಮುಂದೆಗಡೆ ಇರೋ ದೇವಸ್ಥಾನನೇ ಬ್ಯಾಲಮ್ಮನ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದಾವೆ ಈಗ ದೇವ್ರುಗಳೆಲ್ಲರೂ. ಕೆಳಗಡೆ ಮಾರಮ್ಮನ ದೇವಸ್ಥಾನದಿಂದ ಬಂದು ಈಗ ಬ್ಯಾಲಮ್ಮನ ದೇವಸ್ಥಾನದ ಹತ್ರ ದೇವ್ರುಗಳನ್ನ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಬ್ಯಾಲಮ್ಮಂದಿರು ಯಾರು ಹೊತ್ಕೊಳ್ಳೋಂಗಿಲ್ಲ, ಪೂಜಾರಪ್ಪನೇ ಹೊತ್ಕೋಬೇಕು. ಇವರು ಹೊಸ್ದಾಗಿ ಗೌಡ್ಗೆರೆಯಿಂದ ಬಸಪ್ಪನ ಕರೆಸಿ ಅದ್ರಲ್ಲಿ ಸೆಲೆಕ್ಷನ್ ಮಾಡಿರೋ ಪೂಜಾರಪ್ಪ ಈಗೀಗ ಕಲಿತಾ ಇದ್ದಾರೆ. ನೋಡಿ ಈಗ ಹೊತ್ಕೊಂಡಿದ್ದಾರೆ ಅವರೇನೆ.
ಈಗ ದೇವ್ರುಗಳೆಲ್ಲ ಇಳಿಸಿದ್ರು. ಬೇಲಮ್ಮನ ದೇವಸ್ಥಾನಕ್ಕೆ ಇಟ್ಟರು. ಬಸವಣ್ಣ ಬೇಲಮ್ಮ ಒಂದೇ ಹತ್ರ ಇಟ್ಟರು. ಶನಿಮಾತ್ಮನ್ನ ಈಗ ಕೆರೆ ಹತ್ರ ಶನಿಮಾತ್ಮನ ದೇವಸ್ಥಾನ ಇರೋದು, ಕೆರೆ ಹತ್ರ ಕರ್ಕೊಂಡು ಹೋಗ್ತಾವ್ರೆ. ಅಷ್ಟರಲ್ಲಿ ಜನಗಳಿಗೆಲ್ಲ ಊಟ ಕೊಡೋಕ್ಕೆ ರೆಡಿ ಮಾಡಿ ಈಗ ಜನಗಳಿಗೆಲ್ಲ ಊಟ ಕೊಡ್ತಾಯಿದ್ರು. ನೋಡಿ ನಮ್ಮ ಮನೆ ಹತ್ರನೂ ಲೈನು ರೋಡ್ ಐತಲ್ಲ, ಸಿಮೆಂಟ್ ರೋಡು ಫುಲ್ ಉದ್ದಕ್ಕೂ ಕೂರಿಸಿದ್ರು. ಈಗ ನಾವು ಊಟಕ್ಕೆ ಕೂತ್ಕೊಂಡ್ವಿ. ನೋಡಿ ಊಟಕ್ಕೆ ಅವರೆಕಾಳು ಸಾರು, ಮುದ್ದೆ, ಅನ್ನ, ಪಾಯಸ, ಬೂಂದಿ ಮಾಡಿಸಿದ್ರು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.